ಇವತ್ತು ತಿಂಡಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ. ನಮ್ಮ ಚಿಂಟುದು ಫೇವ್ರೆಟ್ ಫುಡ್ ಇದು ಬ್ರೇಕ್ಫಾಸ್ಟ್. ಸೊ ಎಲ್ರಿಗೂ ಆಗಲಿ ಅಂದ್ಬಿಟ್ಟು ಮಾಡಿದ್ದೀನಿ. ಯಾಕೆಂದರೆ ಇವತ್ತು ಅಡುಗೆ ಮನೆ ಇನ್ಚಾರ್ಜು ನಂದೇ ಅಲ್ವಾ ಗೈಸ್. ಸೊ ಎಲ್ಲರೂ ತಿಂತಾರೆ ನಮ್ಮನೆ ಉಪ್ಪಿಟ್ಟು, ಯಾರು ಬೇಡ ಅನ್ನಲ್ಲ. ಹಾಗಾಗಿ ಇವತ್ತು ಜಾಸ್ತಿನೇ ಉಪ್ಪಿಟ್ಟು ಮಾಡಿದ್ದೀನಿ. ನಾನು ಇವತ್ತು ವ್ಲಾಗೇ ಮಾಡಬಾರ್ದು ಅಂದ್ಕೊಂಡಿದ್ದೆ. ನಾನು ಏನು ಕ್ಯಾಪ್ಚರೇ ಮಾಡಿಲ್ಲ ಬೆಳಗ್ಗೆಯಿಂದ. ಈಗ ಕೈಮಾ ತಂದಿದ್ದೀರಾ, ಪ್ರಿಪ್ರೇಷನ್ಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡೋದು ಬೇಡ. ನೋಡಿ ಗೈಸ್, ನಮ್ಮಪ್ಪ ಕೈಮಾ ತಂದಿದ್ದಾರೆ. ಗೈಸ್ ಏನು ಮಾಡೋದು ಗೈಸ್, ಕೆಲಸ ಏನೂ ಆಗಿಲ್ಲ. ಇವಾಗ ನೋಡಿದ್ರೆ ಕೈಮಾ ತಂದಿದ್ದಾರೆ, ಎಂತ ಮಾಡೋದು? ಟೈಮ್ ಬಂದು 11 ಗಂಟೆ. ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಆ್ಯಕ್ಚುಲಿ ಇವತ್ತು ವ್ಲಾಗ್ನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಡಿಸೈಡ್ ಮಾಡ್ಕೊಂಡಿದ್ದೆ. ಆದರೆ ಮಾಡೋ ಥರ ನಮ್ಮಪ್ಪ ಮಾಡಿಬಿಟ್ಟಿದ್ದಾರೆ. ಇವತ್ತು ನಮ್ಮಪ್ಪ ಕೈಮಾ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಸೊ ಕೈಮಾ ಪ್ರಿಪ್ರೇಷನ್ಸ್ ಮಾಡ್ತೀನಿ. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಎಷ್ಟೊಂದೆಲ್ಲ ಕೆಲಸ ಮಾಡಿದೆ, ಏನೂ ಕ್ಯಾಪ್ಚರ್ ಮಾಡಿಲ್ಲ. ಬೆಳಗ್ಗೆ ಎದ್ದು ಬಾಗ್ಲಿಗೆ ನೀರು ಹಾಕಿದೆ, ಕಸ ಗುಡಿಸಿದ್ದೀನಿ, ರೂಮ್ಗಳೆಲ್ಲ ಒರೆಸಿದ್ದೀನಿ, ತಿಂಡಿ ಮಾಡಿದೆ, ಪಾತ್ರೆ ತೊಳ್ಕೊಂಡೆ ಸ್ವಲ್ಪ. ಏನು ತಿಂಡಿ ಮಾಡಿದೆ ಗೊತ್ತಾ ಇವತ್ತು? ನಮ್ಮ ಚಿಂಟುದು ಫೇವ್ರೇಟು ಉಪ್ಪ. ಅದೇ ರೀತಿಯಲ್ಲಿ ಅವನಿಗೆ ಹೆಂಗೆ ಬೇಕಲ್ಲ ಆ ರೀತಿ ಮಾಡಿಕೊಟ್ಟಿದ್ದೆ. ಸೊ ಇನ್ನೂ ಪಾತ್ರೆ ಇದೆ ಒಂದು ಲಾಟು. ಇನ್ನೂ ಹಾಲು ಮತ್ತು ಡೈನಿಂಗ್ ಹಾಲೆಲ್ಲ ಒರೆಸ್ಬೇಕು. ಆರಾಮಾಗಿ ಕೂತಿದ್ದೆ. ನಮ್ಮಪ್ಪ ನೋಡಿದ್ರೆ ಕೈಮಾ ತಂದುಬಿಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ಕೈಮಾ ತಂದಿದ್ದಾರೆ. 11 ಗಂಟೆ ಆಗಿದೆ. ನನಗಿನ್ನ ಒಂದು ಸಿಂಕ್ ಪಾತ್ರೆ ಇದೆ. ಏನು ಮಾಡಲಿ, ಮನೇನೂ ಅರ್ಧಂಬರ್ಧ ಆಗಿದೆ, ಮನೇನೂ ಹೊರಸಾಗಿಲ್ಲ. ಅಮ್ಮ ಮೊಬೈಲ್ ನೋಡೋಂಗಿಲ್ಲ. ನೋಡಿ ಬಕೆಟಲ್ಲಿ ನೀರು ಹಾಗೇ ಇದೆ. ಇನ್ನು ಹಾಲು ಡೈನಿಂಗ್ ಹಾಲ್ ಒರೆಸ್ಬೇಕು. ನಮ್ಮಮ್ಮ ನೆಮ್ಮದಿಯಾಗಿ ರೆಸ್ಟ್ ತಗೋತಾ ಇದ್ದಾರೆ. ಕೂತು ಕೂತು ನಮ್ಮಮ್ಮಂಗೆ ಕೂತ್ಕೊಂಡ್ರೆ ಹೇಳೋಕ್ಕಾಯ್ತಿಲ್ಲ, ಕೂಡೋಕ್ಕಾಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದ್ದಾರೆ. ನನ್ನ ಮಗ ನೋಡಿ, ನಾನು ಜಾಸ್ತಿ ಬಟ್ಟೆ ತಂದಿಲ್ಲ ಈ ಸಲ ಅಂದ್ಬಿಟ್ಟು ಕುರ್ರ ಮೊರ್ರ ಮಾಡ್ತಾ ಇದ್ದಾನೆ. ಹಂಗೆ ಮಲ್ಕೊಂಡವನೆ. ಯಾಕ್ಲಾ ತುಕ್ಕುಡಿಸ್ತಾ ಇದೆಯಾ? 3 ದಿನ ಹಿಂದಿನ ಪ್ಯಾಂಟ್ ಹಾಕೋತಿದ್ದೀನಿ, 3 ದಿನದಿಂದ ಇದೇ ಪ್ಯಾಂಟ್ ಹಾಕೋತಾ ಇದ್ದೀನಿ. ಒಂಚೂರು ಇಲ್ಲ ನಿನಗೆ ಇದು. ಸೊ ಹಿಂಗಿದೆ ಈಗ ನಮ್ಮನೆ ಕಂಡೀಷನು. ಬನ್ನಿ ನಾವು ಈ ಮನೆ ಒರೆಸ್ಬಿಡೋಣ. ಇವೆರಡು ಒರೆಸ್ಬೇಕಲ್ಲ, ಇದನ್ನು ಒರೆಸ್ಬಿಡೋಣ. ಆಮೇಲೆ ಬೇಕಿದ್ದ ಕೆಲಸ ಮಾಡೋಣ. ಆಗುತ್ತೆ ನಿಂಗೆ ವಾಕಿಂಗು ರನ್ನಿಂಗು ಎಲ್ಲ ಕ್ಯಾಲರೀಸ್ ಎಲ್ಲ ಇದಾಗಲ್ಲ. ಮತ್ತೆ ಇನ್ನೇನಕ್ಕೆ ಯೂಸ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ? ಉಪ್ಸಾರಲ್ಲ 1 ಸಾವಿರ ಬಿಡಿ. ನಾನು ನೀವು ಸ್ಟವ್ ಹಚ್ಬಾರ್ದು ತಾನೆ, ನೀವೇ ಇಡ್ತೀರಾ? ಹೇಳ್ತೀನಿ ಅಳ್ಸ ಹೋಗುತ್ತೆ. ರಾತ್ರಿ ಬಟ್ಲೆ ಬಿಟ್ಟು ಒಂದು ಸ್ವಲ್ಪ ಫ್ರಿಜ್ಗೆ ಬೇಯಿಸಿ ಇಟ್ಟಿದ್ದೀನಿ. ಫ್ರಿಜ್ಗೆ ಇಡ್ಬೇಕಿತ್ತು. ಯಾರಿಗೆ ಗೊತ್ತ ನಮ್ಮಪ್ಪ ಮಟನ್ ತರ್ತಾರೆ ಅಂತ. ನಾನು ನೆನ್ನೆಗೆ ಇವತ್ತಿಗೆ ಸಾರು ಆಗೋ ಥರ ಮಾಡಿಟ್ಟಿದ್ದೀನಿ. ಸೊ ಇದು ಅಡಿಷ್ನಲ್ ಕೆಲಸ ಆಯಿತು. ಈಗ ಆ ಸಾರನ್ನ ಮತ್ತೆ ಈಗ ಬೇಯಿಸಿ ಫ್ರಿಜ್ಜಿಗೆ ಹಾಕಬೇಕು. ನಮ್ಮಮ್ಮ ನಿನ್ನೆ ರಾತ್ರಿನೇ ಇಡಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಸೊ ನನಗೇನು ಕನಸು ಬಿದ್ದಿತ್ತು, ನಮ್ಮಪ್ಪ ಇವತ್ತು ಕೈಮಾಗೆ ಮಟನ್ನ ಕಟ್ ಮಾಡಿಸ್ಕೊಂಡು ಬರ್ತಾರೆ ಅಂತ ಅಲ್ವಾ ಗೈಸ್? ಯಾಕೆ ಕಲ್ದಾಕಿದ್ರು ಅವ್ರ ಹತ್ರ? ಯಾರು ತಪ್ಪಿಲ್ಲ.
ಗೈಸ್, ಎಲ್ಲರೂ ಕೇಳ್ತಾ ಇದ್ರಿ ಪ್ರತಿ ಸಲ ಕೈಮಾ ಮಾಡಿದಾಗ ನಮ್ಮನೆ ಕೈಮಾದು ರೆಸಿಪಿ ತೋರಿಸಿ ಅಂತ. ಪ್ರತಿ ಸಲ ತೋರ್ಸೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ನಮ್ಮಮ್ಮ ಮಾಡ್ತಾಯಿದ್ರು. ಇವತ್ತು ನಮ್ಮ ಅಮ್ಮನ ಒಂದು ಮೂಲೆಗೆ ಇಟ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಸೊ ಹೇಗೆ ಮಾಡ್ತೀನಿ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಸೊ ರೆಡಿನಾ ಕೈಮಾ ರೆಸಿಪಿ ನೋಡ್ಕೊಳ್ಳೋಕ್ಕೆ? ಬನ್ನಿ. ಈಗ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ನಾವು ಕೈಮಾ ಸಾರು ಮಾಡೋಕ್ಕೆ ಮಸಾಲ ಮಾಡ್ಕೊಳ್ಳೋಣ. ಆಮೇಲೆ ಕೈಮಾ ಉಂಡೆ ಮಾಡೋಕ್ಕೆ ಮಸಾಲ ಮಾಡ್ಕೊಳ್ಳೋಣ, ಆಯಿತಾ? ಬನ್ನಿ. ಈಗ ಕೈಮಾ ಸಾರಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಾವು ಅರ್ಧ kg ಕೈಮಾ, 1/4 kg ಮಟನ್ನು, ಸೊ 3/4 kgಗೆ ಈ ಏನದು ಮಸಾಲ ಐಟಮ್ನ ರೆಡಿ ಮಾಡ್ಕೊಂಡಿರೋದು. ಸೊ ಬನ್ನಿ, ನಾನೀಗ ನಿಮಗೆ ಕ್ಲಿಯರ್ ಆಗಿ ಇವಾಗ ನಾನು ಕೈಮಾ ಸಾರು ಮಾಡೋಕ್ಕೆ ಇಷ್ಟೊತ್ತೆಲ್ಲ ತೊಗೊಂಡಿದ್ದೀನಿ ಸಾಮಾನು. ನೋಡಿ, ಇದರಲ್ಲಿ ಒಂದು 4 ಬೆಳ್ಳುಳ್ಳಿ ಇದೆ, ಸ್ವಲ್ಪ ಶುಂಠಿ, ನಿಮಗೆ ಪ್ರಮಾಣ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಶುಂಠಿ, ಚಕ್ಕೆ, ಲವಂಗ, ಕಾಳುಮೆಣಸು, ಹಸಿಮೆಣಸಿನ್ಕಾಯಿ, ಈರುಳ್ಳಿ 2 ಇದೆ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಆಮೇಲೆ ಹಾಕ್ಕೊಳ್ಳೋದು. ನಾವು ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಇದೇನಿದೆ ಸಾಮಾನು, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಕ್ಕೆ ಚಿಕ್ಕದೊಂದು ಪಾನ್ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಳ್ಳೋಣ. ತಗೋತೀನಿ. ನಾವೀಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು, ಹಸಿ ಶುಂಠಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ನಮ್ಮಪ್ಪ ನನಗೆ ಹೆಲ್ಪಿಂಗ್ ಹ್ಯಾಂಡು, ಎಲ್ಲದನ್ನು ಚಾಪ್ ಮಾಡಿಕೊಟ್ಟಿದ್ದಾರೆ. ನಮ್ಮಮ್ಮನೂ ಸಾಮಾನ ಎಷ್ಟೆಷ್ಟು ಏನೇನು ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅವರು ಸಹ ಬಂದಿದ್ದಾರೆ ನೋಡಿ. ನಾನು ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಬ್ರೌನಿಷ್ ಆಗೋ ತನಕ, ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಮಸಾಲ ರೆಡಿ ಆಯ್ತು. ಇದು ಫ್ರೈ ಆಯಿತು. ಈಗೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಿಂಗೆ ಕುಯ್ ಕೊಡಬೇಕು. ಇದು ಗೈಸ್ ನಮ್ಮಪ್ಪ ಏನದು ತುಂಬ ಲೂಸ್ ಥರ ಕುಯ್ ಕೊಟ್ಟಿದ್ದಾರೆ. ಹಿಂಗೆಲ್ಲ ಕುಯ್ಯೋದೇನು ಅವಶ್ಯಕತೆ ಇಲ್ಲ. ಸುಮ್ಮನೆ ಹಿಂಗೆ ಉಂಡೆ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಾಕಿದ್ರೆ ಸಾಕು. ನಮ್ಮ ಅಪ್ಪಂಗೆ ಸ್ವಲ್ಪ ಹುಚ್ಚಿಡ್ದಿದೆ, ಅದಕ್ಕೇ ಹಿಂಗೆ ಕಟ್ ಮಾಡಿಕೊಟ್ಟಿದ್ದಾರೆ. ಯಾರೂ ಸಾಂಬಾರಿಗೆ ಹಾಕುವಾಗ ಈ ರೀತಿ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಲ್ಲ. ನಮ್ಮ ಅಪ್ಪಂಗೆ ಕೆಲಸ ಇಲ್ವಲ್ಲ, ಈಗ ತೋಟಕ್ಕೆ ಹೋಗಿಲ್ವಲ್ಲ, ಸೊ ಈ ಕೆಲಸ ಮಾಡಬೇಕು ಅಂದ್ಬಿಟ್ಟು ಎಲ್ಲದೂ ನೋಡಿ ಫುಲ್ ಎಲ್ಲದೂ ಚಿಕ್ಕದಾಗಿ ಚಾಪ್ ಮಾಡಿದ್ದಾರೆ. ನಾವೀಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಹೋಗಪ್ಪಾಜಿ ಸಾಕು. ನಮ್ಮ ಅಪ್ಪ ಅಡುಗೆ ಮನೆ ಇದ್ದರೆ ಕೆಲಸ ಜಾಸ್ತಿ ಆಗುತ್ತೆ. ಸೊ ಅವ್ರನ್ನ ಕಳ್ಸೋಣ. ಕೈ ತೊಳ್ಕೊಂಡು ಹೋಯ್ತಾ ರೀ. ನೋಡಿ, ಹಿಂಗೆ ಸಿಕ್ಕಿದ್ದೆಲ್ಲ ತಿನ್ಕೋತಾ ಇರ್ತಾರೆ. ಅದನ್ನು ಅಲ್ಲೇ ಖಾಲಿ ಮಾಡಿ ಇಟ್ಬಿಡ್ತಾರೆ. ಹೋಗಪ್ಪಾಜಿ. ನನಗೆ ಆಮೇಲೆ ವಾಯ್ಸ್ ಓವರ್ ಕೊಡೋಕೆ ಲೇಟ್ ಆಗುತ್ತೆ, ಹಾಕ್ಬೇಡಿ ಗೈಸ್. ಇದಕ್ಕೆ ಸ್ವಲ್ಪ ಪುದೀನ ಹಾಕೋಬೇಕು. ಇವಾಗ ಬನ್ನಿ ಇನ್ನೊಂದ್ಸಲ ರುಬ್ಕೊಳ್ಳೋಣ. ಇದು ಬಂದು ಕೆಂಪು ಮಸಾಲ ಮಾಡ್ಕೊಳ್ಳೋಕ್ಕೆ. ಸೊ 2 ಟೊಮೊಟೊ ತೊಗೊಂಡಿದ್ದೀನಿ, ಅರ್ಧ ಒಳ್ಕಾಯಿ, 1 ಸ್ಪೂನ್ ಕಡಲೆ, 1/4 ಸ್ಪೂನ್ ಗಸಗಸೆ ಮತ್ತು 1 ಏಲಕ್ಕಿ. ಸೊ ಇದಿಷ್ಟನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಜೊತೆಗೆ ಖಾರದ ಪುಡಿ ಹಾಕ್ಕೋಬೇಕು. ಮಟನ್ ಸಾರಿಗೆ ಯೂಸ್ ಮಾಡ್ತೀವಲ್ಲ ಖಾರದ ಪುಡಿ, ಅದು.
ಪುಡಿ ರುಚಿಗೆ ತಕ್ಕಷ್ಟು ಖಾರಕ್ಕೆ ತಕ್ಕಷ್ಟು ಅನ್ನೋ ರೀತಿನಲ್ಲಿ ಹಾಕೋಬೇಕು. ನಮ್ಮನೆಗೆ ಮೋಸ್ಟ್ ಪ್ರಾಬ್ಲಿ ಒಂದು 3 ಸ್ಪೂನ್ ಬೇಕಲ್ಲಮ್ಮ ಖಾರದ ಪುಡಿ. ನಾ ಒಂದು 3 ಸ್ಪೂನ್ ಖಾರದ ಪುಡಿ ಹಾಕೋತೀನಿ ಇದಕ್ಕಷ್ಟೇ. ಬನ್ನಿ ರುಬ್ಕೊಳ್ಳೋಣ. ಗೈಸ್ ನೋಡಿ 4 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಖಾರದ ಪುಡಿಲಿ ಏನೇ ಇಲ್ಲ, ಬರೀ ಸಂಬಾರ ಮತ್ತು ಮೆಣಸಿನ್ಕಾಯಿ ಅಷ್ಟೇ ನಾವು ಹಾಕಿರೋದು. ಏನೇನು ಹಾಕಿದ್ದೀರಮ್ಮ? ಏನೇನು ಹಾಕಿಲ್ಲ ಗೈಸ್, ಇವೆರಡೆ. ಸೊ ಖಾರದ ಪುಡಿ ಅಂದರೆ ಸಂಬಾರ ಮತ್ತು ಮೆಣಸಿನ್ಕಾಯಿ ಹಾಕಿ ಮಾಡಿಸ್ಕೊಂಡಿದ್ದಾರೆ. ಇದನ್ನು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಗೈಸ್ ನೋಡಿ ಮಸಾಲ ರೆಡಿ ಆಯಿತು. ಇವಾಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈ ಗ್ಯಾಪಲ್ಲಿ ನಮ್ಮಮ್ಮಂಗೆ ಕಾಫಿ ಬೇಕು ಅಂದರು, ಸೊ ಮಾಡಿದ್ದೀನಿ. ನಿಮ್ಗೇನಪ್ಪಾಜಿ ಟೀನಾ ಅಥವಾ ಕಾಫಿನೇ ಮಾಡಲಾ? ಗ್ರೀನ್ ಟೀ ಕಾಯಿಸ್ಕೊಡ. ಮತ್ತೆ ಏನೋ ಒಂದು ಅಂತೀರಾ? ಗ್ರೀನ್ ಟೀ ತಣ್ಣೀರು ತಂದ್ಕೊಡ್ಲಾ? ನಾನೇನಿಲ್ಲ, ಅದೇ ತಂದ್ಕೊಡ್ತೀನಿ. ಗೈಸ್ ಈ ಗ್ಯಾಪಲ್ಲಿ ನಮ್ಮ ಅಪ್ಪಂಗೂ ಟೀ ಬೇಕಂತೆ. ಸೊ ನಮ್ಮ ಅಪ್ಪಂಗೂ ನನಗೂ ಸೇರಿಸಿ ಟೀ ಇಟ್ಟಿದ್ದೀನಿ. ಎಣ್ಣೆ ಕಾಯಿಸಿದ್ದೀನಿ. ಈಗ ಒಗ್ಗರಣೆ ಹಾಕಬೇಕು. ಹಾಂ ನೋಡಿ, ಗೈಸ್ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಮ್ಮಪ್ಪ 3/4 kg ಮಟನ್ನು ಫುಲ್ ಕೈಮನೆ ಒಡಿಸ್ಬಿಟ್ಟಿದ್ದಾರೆ. ಅದು ಮೂಳೆ ಗಿಡ ಏನಿತ್ತಲ್ಲ ಅದಷ್ಟೇ ತೊಗೊಬಂದಿದ್ದಾರೆ. ಸೊ ಅದನ್ನು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ಹೆಂಡತಿ ಹಾರ್ಡ್ ಸಬ್ಸ್ಟೆನ್ಸ್ ತಿನ್ನೋ ಹಂಗಿಲ್ಲಲ್ಲ, ಹಂಗಿಲ್ಲಲ್ಲ. ಅದಕ್ಕೆ ನಮ್ಮಪ್ಪ ತಲೆ ಓಡಿಸಿ ಎಲ್ಲವುದು ಕೈಮನೆ ತೊಗೊಬಂದ್ಬಿಟ್ಟಿದ್ದಾರೆ. ಕಣಮ್ಮ. ಸೊ ಮಟನ್ ಕಮ್ಮಿ ಇದೆ, ಆದರೂ ಸಹ ಒಗ್ಗರಣೆ ಮಾಡ್ಕೋಬೇಕು ಮಟನ್ ಸಾರು. ಇವಾಗ ಮಟನ್ ಹಾಕ್ಕೋಬೇಕು ಗೈಸ್. ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ತಾಳಬಾಜಿ ಗೈಸ್ ನೋಡಿ, ಇದು ಕೈಮಾಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ, ಪುದೀನ, ಚಕ್ಕೆ, ಲವಂಗ, ಕಾಳುಮೆಣಸು, ವಾಟ್ ಈಸ್ ದಿಸ್, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಶುಂಠಿ ಇಷ್ಟು ತೊಗೊಂಡಿದ್ದೀನಿ. ಈ ಸುತ್ತಲ ಏನಿದೆ ಅಲ್ಲ ಇದಿಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಬನ್ನಿ ಇವಾಗ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಅಜೇ ಟೀ ಗೈಸ್ ನೋಡಿ, ಇದು ನಾನು ಕೈಮಾಗೆ ಮಸಾಲ ಮಾಡ್ಕೊತಾ ಇರೋದು. ಈ ಗ್ಯಾಪಲ್ಲಿ ನಾನು ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾವು ಕೆಂಪು ಮಸಾಲ ಹಾಕ್ಕೊಳ್ಳೋಣ. ಗೈಸ್ ನೋಡಿ, ಈ ರೀತಿ ಕುದಿ ಬಂದಮೇಲೆ ನಾವು ವಿಸಲ್ ಹಾಕಿಸ್ಕೋಬೇಕು. ಇದು ಮಾಮೂಲಿ 3 ವಿಸಲ್ ಬರೆಸ್ಕೊಳ್ಳಿ ಸಾಕು. ಇವಾಗ ಇದು ಸಾರಾಗಲಿ, ನಾವು ಈಗ ಕೈಮಾ ಉಂಡೆ ಮಾಡ್ಕೊಳ್ಳೋಕ್ಕೆ ಮಸಾಲ ಮಾಡ್ಕೊಳ್ಳೋಣ. ಗೈಸ್ ನೋಡಿ, 3/4 kg ಮಟನ್ನು. ಇದನ್ನು ಸ್ವಲ್ಪ ವಾಶ್ ಮಾಡ್ಕೋಬೇಕು ಅಷ್ಟೇ. ತುಂಬ ವಾಟರ್ ಎಲ್ಲ ಹಾಕಿ ಕ್ಲೀನಾಗಿ ತೊಳೆಯೋಕೆ ಹೋಗಬಾರ್ದು. ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು, ಆ ಬ್ಲಡ್ ಕಂಟೆಂಟ್ ಎಲ್ಲ ಹೋಗಲಿ ಅಂತ ಅಷ್ಟೇ. ಗೈಸ್ ನೋಡಿ, ಈ ರೀತಿ ಕ್ಲೀನಾಗಿ ತೊಳ್ಕೊಳ್ಳಿ. ಆಮೇಲೆ ಈ ರೀತಿ ಸ್ಟೈನರ್ ಇರುತ್ತೆ ಅಲ್ಲ, ಇದಕ್ಕೆ ಹಾಕ್ಕೊಳ್ಳಿ. ನನಗಿಲ್ಲಿ ಹೆಲ್ಪಿಂಗ್ ಯಾರೂ ಇಲ್ಲ, ಸೊ ನಾನು ಎಂತ ಮಾಡ್ತೀನಿ ಅಂದರೆ ಈಗ ಕ್ಯಾಮ್ರಾ ಆಫ್ ಮಾಡ್ತೀನಿ. ನೋಡಿ, ನಾನು
ಈ ರೀತಿ ವಾಶ್ ಮಾಡ್ಕೊಂಡಿದ್ದೀನಿ. ನೀರೆಲ್ಲ ಸೋರ್ಕೊಳ್ಳಿ ಅಂದ್ಬಿಟ್ಟು ಕೆಳಗಡೆ ಪಾತ್ರೆ ಇಟ್ಬಿಟ್ಟು ಇದನ್ನ ಮೇಲ್ಗಡೆ ಇಡ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ರೆ ನೀರು ಸೋರ್ಸೋದು ಕಷ್ಟ ಗೈಸ್, ನಿಜಕ್ಕೂ ನಂಗೆ ಈಗ ಗೊತ್ತಾಗ್ತಾ ಇದೆ. ಸೊ ಇವಾಗ ನಾವು ಹುರ್ಕೊಂಡಿದ್ದೀವಲ್ಲ, ಸೊ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕಾಯಿ ಕಾಯಿನೂ ಕಾಯಿ ಹಾಕಿ ಹಾಕ್ತೀನಿ, ಪುದೀನ ಸಾಂಬಾರು ಸೊಪ್ಪು ಪುದೀನ ಎಲ್ಲ ನೋಡಿ. ಇಲ್ಲಿ ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು 3 ಇದೆ. ಸೊ ಇದನ್ನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನ ಹಾಕು. ಸೊ ಇವಾಗ ಈ ಫ್ರೈ ಮಾಡ್ಕೊಂಡಿರೋದನ್ನ ಹಾಕೊಳ್ಳೋಣ. ಒಂದು ಸ್ಪೂನ್ ಅಚ್ಕಾರದ ಪುಡಿ. ಸಾಕು. ಗೈಸ್ ನೋಡಿ, ಇದು ಕೈಮಾ ಮಸಾಲ. ಇದನ್ನು ನಾವು ತಟ್ಟೆಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಮಟನ್ನು ಮತ್ತು ಈ ಕೈಮಾ ಮಸಾಲ ಎರಡನ್ನೂ ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲ ಹಿಂಗೆ ಹಾಕೋತೀನಿ, ಇಂಟ್ಕೊಳ್ಳುತ್ತೆ ನೀರು. ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬಾರ್ದು, ಒಂದು 2 ಸುತ್ತು ಸುತ್ತಬೇಕು ಅಷ್ಟೇ ಗೈಸ್. ಸೊ ನೋಡಿ, ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಆಗುತ್ತೆ. ಅನ್ನಕ್ಕೆ ಇಟ್ಕೊಂಡ್ಬಿಡೋಣ. ಅನ್ನಕ್ಕೆ ಇಟ್ಕೊಂಡ್ಬಿಡೋಣ. ಅನ್ನನೂ ರೆಡಿ ಆಯಿತು. ಇವಾಗ ನಾವು ಕೈಮಾ ಉಂಡೆಗಳನ್ನ ಮಾಡ್ಕೊಳ್ಳೋಣ, ಆಯಿತಾ ಗೈಸ್? ಅಪ್ಪಾಜಿ ನಿಮ್ಮದು ಮ್ಯೂಟ್ ಮಾಡ್ಕೊಳ್ಳಪ್ಪಾಜಿ. ಸೊ ಗೈಸ್ ನೋಡಿ, ಇದು ಕೈಮಾನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವೇನು ಮಾಡಬೇಕು, 2 ಮೊಟ್ಟೆ ಹಾಕ್ಕೋಬೇಕು. ಮತ್ತು ಇದು ಕಡಲೆ ಪುಟಾಣಿ, ನೀವೇನಂತೀರ? ಕೆಲವರು ಪುಟಾಣಿ ಅಂತೀರ, ಕೆಲವರು ನಾವೆಲ್ಲ ಕಡಲೆ ಅಂತೀವಿ. ಸೊ ಕಡಲೆನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಬೇಕಲ್ಲ ಅಷ್ಟು ತಿಕ್ನೆಸ್ಸಿಗೆ ಬೈಂಡ್ ಆಗೋ ಥರ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕು. 2 ಮೊಟ್ಟೆನ ಹೊಡ್ಕೊಂಡು ಹಾಕ್ಕೊಳ್ಳೋಣ. ಈಗ ನೋಡಿ, ಮೊಟ್ಟೆ ಹೊಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಎಷ್ಟು ಬೇಕಲ್ಲ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಕ್ಲೀನಾಗಿ ಮಸಾಲ ಎಲ್ಲ ಹೊಂದಿಸ್ಕೊಂಡು ಅದು ಕ್ಲೀನಾಗಿ ಕಲಿಸ್ಕೊಂಡು ನಾವೀಗ ಉಂಡೆಗಳನ್ನ ಮಾಡೋಣ. ಉಂಡೆ ಆ್ಯಕ್ಚುಲಿ ಬಿಗ್ ಸೈಜಾರು ಮಾಡ್ಕೋಬೋದು, ಸ್ಮಾಲ್ ಸೈಜಾರು ಮಾಡ್ಕೋಬೋದು. ಇಟ್ ಡಿಪೆಂಡ್ಸ್ ಆನ್ ಯು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡ್ಕೊಳ್ಳಿ, ಆಯಿತಾ? ಉಂಡೆ ಆ್ಯಕ್ಚುಲಿ ಚೆನ್ನಾಗಿ ಏನದು ರೌಂಡ್ ಮಾಡಬೇಕು, ಮಿದ್ದು ಕಟ್ಟಬೇಕು. ನಾನು ಈ ಸಲ ಆ್ಯಕ್ಚುಲಿ ನಂದು ಫಸ್ಟ್ ಟೈಮ್ ಅಲ್ಲ, ಸೊ ನಾನು ತುಂಬ ಗಟ್ಟಿಯಾಗಿ ಅಮ್ಕಿ ಕಟ್ಟಿಲ್ಲ. ಗೈಸ್ ನೋಡಿ, ಮಟನ್ ಸಾರು ಈ ರೀತಿ ಕುದಿತಾ ಇರಬೇಕು. ಆವಾಗ ನಾವು ಮಾಡ್ಕೊಂಡಿರೋ ಉಂಡೆನ ಅದರೊಳಗೆ ಹಾಕಬೇಕು. ಹಾಕೋಣ. ಸೊ ಗೈಸ್ ನೋಡಿ, ಕುದೀತಾ ಇದೆ. ಇವಾಗ ನಾವು ಕುಕ್ಕರ್ ಮುಚ್ಚಳ ಹಾಕೋಣ. ಇವಾಗ ನಾವು 2 ವಿಸಲ್ ಹೊಡಿಸ್ಬೇಕು ಗೈಸ್. 2 ವಿಸಲ್ ಹೊಡಿಸಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆ್ಯಂಡ್ ಕೈಮಾ ಸಾರು ರೆಡಿ ಆಗುತ್ತೆ. ಅಂತೂ ಇಂತೂ ಇವತ್ತೇ ಫಸ್ಟ್ ಅನಿಸುತ್ತೆ ನಾನು ಕೈಮಾ ಸಾರು ಮಾಡಿರೋದು. ಸೊ ಮಾಡಿಬಿಟ್ಟೆ, ನಿಮಗೆ ರೆಸಿಪಿ ತೋರಿಸ್ಬಿಟ್ಟೆ. ನಮ್ಮ ಚಿಂಟು ಆಟಾಡೋಕ್ಕೆ ಹೋಗಿದ್ದಾನೆ ಅಲ್ಲ, ಇನ್ನೂ ಮನೆಗೆ ಬಂದಿಲ್ಲ. ಸೊ ಅವನು ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಪಜಿ, ಇದು 1 ವಿಸಲ್ ಆದಮೇಲೆ ಆಫ್ ಮಾಡಿ. ನಾನು ಚಿಂಟು ನೋಡ್ಕೊ ಬರ್ತೀನಿ. ಬನ್ನಿ, ಕುತ್ಕೊಂಡು ಆಫ್ ಮಾಡಿ ಬನ್ನಿ. ಮತ್ತು ನಂಗೆ ಗೊತ್ತಿಲ್ಲ ಅದು ಇದು ಅನ್ಬೇಡಿ.
ಗೈಸ್ 2 ವಿಸಲ್ ಹಾಕ್ಸಿದ್ದೀನಿ. ಸೊ ಈಗ ನಮ್ಮ ಚಿಂಟು ನೋಡ್ಕೊಂಡು ಬರೋಣ ಬನ್ನಿ. ಅವನು ಆವಾಗಲೇ ಹೋದ, ಇನ್ನೂ ಬಂದಿಲ್ಲ. ಒಬ್ಬನೇ ಮಗ ಗೈಸ್, ಏನು ಮಾಡ್ತಾನೆ ಏನು ಬಿಡ್ತಾನೆ ನೋಡ್ಕೋಬೇಕಲ್ಲ. ಬನ್ನಿ ನೋಡೋಣ. ಫೀಲ್ಡ್ಗೆ ಹೋಗ್ತೀನಿ ಅಂತ ಹೇಳಿದ್ದ. ಬಿಸಿಲು ಬೇರೆ ಇಷ್ಟೊಂದಿದೆ. ಮನೇಲಿ ಒಂದು ನಯಾ ಪೈಸಾ ಕೆಲಸ ಮಾಡೋದಿಲ್ಲ. ಜಸ್ಟ್ ಒಂದು ಚಾರ್ಜರ್ ಪ್ಲಗ್ ಹಾಕು, ಏನು ಅಂದರೆ ಏನೂ ಮಾಡೋದಿಲ್ಲ. ಇಲ್ಲಿ ಫೀಲ್ಡಲ್ಲಿ ಬಂದು ಕುಣಿತಾನೆ ಬಿಸಿಲಲ್ಲಿ. ಒಂದು ಜಸ್ಟ್ ವಾಟರ್ ತೊಗೊಬಾ ಅಂದ್ರೂ ತೊಗೊಬರಲ್ಲ. ಅಟ್ಲೀಸ್ಟ್ ನೀನು ವಾಟರ್ ತೊಗೊಂಡು ಕುಡಿ ಅಂದರೂ ಕುಡಿಯಲ್ಲ. ಇಲ್ಲಿ ಮಾತ್ರ ದನ ಕುಂದಂಗೆ ಕುಣಿತಾನೆ. ಬನ್ನಿ ಹೋಗಿ ನೋಡೋಣ. ಗೈಸ್ 2 ವಿಸಲ್ ಹಾಕ್ಸಿದ್ದೀನಿ. ಸೊ ಈಗ ನಮ್ಮ ಚಿಂಟು ನೋಡ್ಕೊಂಡು ಬರೋಣ ಬನ್ನಿ. ಅವನು ಆವಾಗಲೇ ಹೋದ, ಇನ್ನೂ ಬಂದಿಲ್ಲ. ಒಬ್ಬನೇ ಮಗ ಗೈಸ್, ಏನು ಮಾಡ್ತಾನೆ ಏನು ಬಿಡ್ತಾನೆ ನೋಡ್ಕೋಬೇಕಲ್ಲ. ಬನ್ನಿ ನೋಡೋಣ. ಫೀಲ್ಡ್ಗೆ ಹೋಗ್ತೀನಿ ಅಂತ ಹೇಳಿದ್ದ. ಬಿಸಿಲು ಬೇರೆ ಇಷ್ಟೊಂದಿದೆ. ಮನೇಲಿ ಒಂದು ನಯಾ ಪೈಸಾ ಕೆಲಸ ಮಾಡೋದಿಲ್ಲ. ಜಸ್ಟ್ ಒಂದು ಚಾರ್ಜರ್ ಪ್ಲಗ್ ಹಾಕು, ಏನು ಅಂದರೆ ಏನೂ ಮಾಡೋದಿಲ್ಲ. ಇಲ್ಲಿ ಫೀಲ್ಡಲ್ಲಿ ಬಂದು ಕುಣಿತಾನೆ ಬಿಸಿಲಲ್ಲಿ. ಒಂದು ಜಸ್ಟ್ ವಾಟರ್ ತೊಗೊಬಾ ಅಂದ್ರೂ ತೊಗೊಬರಲ್ಲ. ಅಟ್ಲೀಸ್ಟ್ ನೀನು ವಾಟರ್ ತೊಗೊಂಡು ಕುಡಿ ಅಂದರೂ ಕುಡಿಯಲ್ಲ. ಇಲ್ಲಿ ಮಾತ್ರ ದನ ಕುಂದಂಗೆ ಕುಣಿತಾನೆ. ಬನ್ನಿ ಹೋಗಿ ನೋಡೋಣ. ಇಲ್ಲಿ ಯಾರೋ ಆಡ್ತಾ ಇದ್ದಾರೆ. ಹಾಂ, ಅಲ್ಲಿ ನೋಡಿ ಇದ್ದಾನೆ. ಇವ್ರಿಗೆಲ್ಲ ಏನು ಸುಸ್ತಾಗಲ್ವಾ ಏನು ಕತೆ ಅಂತ. ಅಲ್ಲೇ ಇದ್ದಾನೆ ಪಾಪ, ಆಟ ಆಡ್ತಾ ಇದ್ದಾನೆ. ನಮ್ಮ ಚಿಂಟು ಹಂಗೆಲ್ಲ ಎಲ್ಲೂ ಹೋಗಲ್ಲ, ಆದರೂ ಭಯ ಗೈಸ್. ನಮ್ಮಮ್ಮಂಗಂತೂ ಫುಲ್ ಭಯ. ನಮ್ಮಮ್ಮ ಒಂದು 100 ಸಲ ಹೇಳಿದ್ದಾರೆ, ಅಲ್ಲೋಗಿ ನೋಡ್ಕೊಬನ್ನಿ, ಇನ್ನೂ ಬಂದಿಲ್ಲ, ಆಗಲೇ ಹೋದ ಇನ್ನೂ ಬಂದಿಲ್ಲ ಅಂತ. ಇವಾಗ ಮುದ್ದೆ ಮಾಡಬೇಕು. ಬೇಗ ಬೇಗ ಮುದ್ದೆ ಮಾಡಿ ಇಟ್ಬಿಡೋಣ. ಟೈಮ್ ಎಷ್ಟಾಯಿತು ಗೊತ್ತಾ? 2:30 ಆಗಿದೆ ಆಲ್ರೆಡಿ. ಗೈಸ್ ಹಿಟ್ಟು ರೆಡಿಯಾಗಿದೆ, ಉಂಡೆ ಕಟ್ಟೋಣ ಬನ್ನಿ.
ಗೈಸ್ ನೋಡಿ ರಾಗಿ ಮುದ್ದೆ. ನೋಡಿ ಗೈಸ್ ನಮ್ಮಮ್ಮ ಹೆಂಗೆ ನಗಾಡ್ತಾವ್ರೆ. ಬನ್ನಿ ಊಟ ಮಾಡೋಣ ಗೈಸ್. ನೋಡಿ ಕೈಮಾ ರೆಡಿ. ಭಾಗ್ಯಲಕ್ಷ್ಮಿ ಅಮ್ಮ ತಾಯಿ ಹೆಂಗೈತೆ? ಚೆನ್ನಾಗೈತೆ ಕಣ. ನುಂಗ್ಬಿಟ್ಟು ಹೇಳಮ್ಮ. ಚೆನ್ನಾಗಿದೆ ಕಣ. ಉಪ್ಪು ಖಾರ ಎಲ್ಲ ಸರಿಯಾಗೈತೆ. ಕೈಮಾ ಬೆಂದೈತಾ? ಹ್ಞೂ ನೋಡಿ ಟೇಸ್ಟ್ ಕೈಮಾ ರುಚಿ ಹೆಂಗಿದೆ. ಚೆನ್ನಾಗಿದೆ. ನಾನೆಲ್ಲೋ ಕಳ್ಕೊತವೆ ಅಂದ್ಕೊಂಡೆ, ಗಟ್ಟಿಗೆ ಅವೆ. ಇಲ್ಲ ಚೆನ್ನಾಗಿದೆ. ಕರೆಕ್ಟಾಗಿದೆ. ಅಯ್ಯೋ ನೀನು ಬಂದು ಇಡಿಸ್ಕೊಳ್ಳೋದಲ್ವಾ ಚಿಂಟು? ನಿಜ ನಿಂಗೇನು ನಿಂಗೆ ಗೊತ್ತಾಗಲ್ಲ. ಯಪ್ಪ ಸುಮ್ಮನೆ. ನಂಗೆ ನಾಳೆ ತಂದ್ಕೊಡು ಇವತ್ತು ಅಷ್ಟೇ. ಇದನ್ನ ಮಾಡಕ್ಕೆ 11 ಗಂಟೆಯಿಂದ 3 ಗಂಟೆ ಎಷ್ಟು ತನಕ ಹೇಳಿದ್ದೀನಿ 3 ಗಂಟೆ ಆಗಿದೆ. ಅಂತೂ ಲೈಫಲ್ಲಿ ಕೈಮಾ ಸಾರು ಮಾಡಿಬಿಟ್ಟೆ. ನೋಡಿ ಗೈಸ್ ಹೇಗೆ ಕಾಣ್ತಾ ಇದೆ. ತಿನ್ನಕ್ಕೆ ಹೇಗಿದೆ ಅಂತ ನೋಡಬೇಕು ಅಲ್ಲ ಫಸ್ಟು. ಹೋಪ್ಸು ನೋಡೋಕ್ಕೆ ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೂ ಸಹ ಚೆನ್ನಾಗಿದೆ. ಜೊತೆಗೆ ಸೌತೆಕಾಯಿ ಈರುಳ್ಳಿ ಸಹ ಕಟ್ ಮಾಡಿದ್ದಾರೆ. ಬನ್ನಿ ಊಟ ಮಾಡೋಣ. ನನ್ನ ಮಗನಿಗೂ ಅಷ್ಟೇ ಕೈಮಾ ಅಂದರೆ ತುಂಬ ಇಷ್ಟಪಡ್ತಾನೆ. ಅದರಲ್ಲೂ ಅವನು ಕೈಮಾ ವಡೆ ಮಾಡ್ಕೋಬೇಕು ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಎತ್ತಿಡಿಸ್ಕೊಂಡಿದ್ದಾನೆ. ಅದು ಬೇರೆ ಮಾಡಿಕೊಡ್ಬೇಕು ಆಮೇಲೆ. ಏನೇ ಅಂದರೂ ನಮ್ಮಮ್ಮ ಮಾಡ್ತಾರಲ್ಲ ಅಷ್ಟು ಚೆಂದಾಗೇನು ಮಾಡಿಲ್ಲ. ಆದರೆ ಕೈಮಾ ಸಾರು ಅಂತ ಗೊತ್ತಾಗುತ್ತೆ. ಕೈಮಾ ಸಾರು ಥರನೇ ರುಚಿಯಾಗಿ ಇದೆ. ಸ್ಟಿಲ್ ಅಮ್ಮ ಮಾಡಿದರೆ ಇನ್ನೂ ಚೆಂದಾಗಿ ಮಾಡ್ತಾಯಿದ್ರು. ಅಮ್ಮನೇ ಹೇಳ್ಕೊಟ್ಟಿರೋದು ಅದಕ್ಕೇನೇನು ಹಾಕಬೇಕು ಎಲ್ಲ. ಆದರೂ ಸಹ ಏನದು ಒಬ್ಬೊಬ್ಬರು ಕೈಗುಣದಲ್ಲಿ ರುಚಿ ಇರುತ್ತೆ ಅಂತಾರಲ್ಲ, ಕೈಗುಣ ಅಂತಾರಲ್ಲ, ಹಾಗೆ ನಮ್ಮಮ್ಮ ಏನು ಮಾಡಿದ್ರೂ ಚೆನ್ನಾಗಿ ಮಾಡ್ತಾರೆ. ಆದರೆ ಮೆಷರ್ಮೆಂಟ್ಸ್ ಹೇಳಲ್ಲ, ಮೆಷರ್ಮೆಂಟ್ಸ್ ನೋಡಲ್ಲ. ಕಣ್ಣು ಅಳತೆಯಲ್ಲಿ ನೋಡಬೇಕು. ಪಾಪ ಇವಾಗ ಕಣ್ಣಲ್ಲಿ ಅಳತೆಯಲ್ಲಿ ನೋಡೋಕ್ಕೆ ಕಣ್ಣೇ ಸರಿಯಾಗಿ ಕಾಣ್ತಾ ಇಲ್ಲ. ಅದು ರೆಡಿ ಆಗಲಿ ಅಂತಲೇ ಇವತ್ತು ನಾನು ಮಾಡ್ತಾ ಇರೋದು. ನಮ್ಮಮ್ಮನ ಕಣ್ಣು ಬೇಗ ಸರಿ ಹೋಗಲಿ, ನಮ್ಮಮ್ಮ ಇನ್ನೂ ಒಂದು 100 ವರ್ಷ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಅಡುಗೆ ಮಾಡೋ ಥರ ಎಲ್ಲ ಆರೋಗ್ಯವಾಗಿರಲಿ ಗೈಸ್. ಈ ಅಡುಗೆ ಮನೆ ಸವಾಸ ಸಾಕು ಅನ್ನಿಸ್ತಾ ಇದೆ. ನನಗಂತೂ ಸುಸ್ತಾಗೋಯ್ತು. ಅದಕ್ಕೆ ನೋಡಿ ನನ್ನ ಮಗ ಕ್ಯಾಂಡಿ ತಂದು ಕೊಟ್ಟಿದ್ದಾನೆ, ತಿಂತಾ ಇದ್ದೀನಿ. ನಿಮಗೆಲ್ಲ ಗೊತ್ತು ನನ್ನ ಮಗ ಅಂತೂ ಉಪ್ಪು ಜಾಸ್ತಿ ತಿಂತಾನೆ. ಬಟ್ ಇವತ್ತಿನ ಸಾರು ಹೇಗಿತ್ತು ಅಂದರೆ ನನ್ನ ಮಗಂಗೆ ಕರೆಕ್ಟಾಗಿತ್ತು. ನಮಗೆಲ್ಲ ಬಿಸಿ ಬಿಸಿ ತಿನ್ನೋಕ್ಕೆ ಕರೆಕ್ಟಾಗಿತ್ತು. ಆದರೆ ಸ್ವಲ್ಪ ತಣ್ಣಗಾದರೂ ಅಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂತ ಗೊತ್ತಾಗತ್ತೆ. ಹಾಗಾಗಿ ರಾತ್ರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು, ವಾಟರ್ ಹಾಕ್ಬಿಟ್ಟು. ಇವನ್ ಸಾರು ಸಹ ಗಟ್ಟಿ ಆಗಿದೆ. ನನಗೆ ಅದಷ್ಟು ಫಸ್ಟ್ ಟೈಮ್ ಅಲ್ಲ ಗೊತ್ತಾಗಿಲ್ಲ. ಸೊ ಸಾರು ಇನ್ನೊಂದು ಸ್ವಲ್ಪ ತೆಳು ಆಗಬೇಕು. ಹಾಗಾಗಿ ರಾತ್ರಿಗೆ ಸ್ವಲ್ಪ ವಾಟರ್ ಬಿಟ್ಬಿಟ್ಟು ಅಡ್ಜಸ್ಟ್ ಮಾಡಬೇಕು. ಸೊ ಗೈಸ್ ಇವತ್ತಿನ ವ್ಲಾಗು ಇಷ್ಟೇ. ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡಬೇಕು. ಆ್ಯಂಡ್ ಕೈಮಾ ಸಾರು ಹೇಗಿತ್ತು ಅಂತ ನೀವೇ ಹೇಳಬೇಕು. ಅದು ನಾನು ಹೇಳ್ಬೇಕು ಅವ್ರದ. ಹೇಳು. ಚೆನ್ನಾಗಿತ್ತಂತೆ. ನಾನು ಮಾಡಿರೋ ಸಾರು ಚೆನ್ನಾಗಿತ್ತು. ಇದೇ ರೀತಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಹೇಳಿ ಆಯಿತಾ. ತುಂಬ ಜನ ಪ್ರತಿ ಸಲ ಕೇಳ್ತಾಯಿದ್ರಿ ರೆಸಿಪಿ ಅಂತ. ಅವಾಗೆಲ್ಲ ನಮ್ಮಮ್ಮ ಮಾಡ್ತಾಯಿದ್ರು. ಸೊ ಅದು ರೆಸಿಪಿ ತೋರ್ಸೋಕ್ಕಾಗ್ತಿರ್ಲಿಲ್ಲ. ನಮ್ಮಮ್ಮ ಏನೂ ತೋರಿಸಲ್ಲ, ಹಾಗಾಗಿ ಮಾಡಿಬಿಡ್ತಾರೆ. ತೋರಿಸಲ್ಲ ಇನ್ ದ ಸೆನ್ಸ್ ತೋರಿಸ್ಬಾರ್ದಂತಲ್ಲ, ಅವರು ಮೆಜರ್ಮೆಂಟ್ಸ್ ಹೇಳೋದಿಲ್ಲ. ಅಂದರೆ ಅವ್ರು ಸುಮ್ಮನೆ ಹೀಗೆ ಕೈ ಅಳತೆಲಿ ಎಲ್ಲ ಹಾಕ್ಕೊಂಡು ಬಿಡ್ತಾರೆ. ಸೊ ಅದು ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಾನು ಇಷ್ಟು ದಿನ ಮಾಡಿರಲಿಲ್ಲ. ಸೊ ಇವತ್ತು ನಾನೇ ಎಲ್ಲ ಮೆಜರ್ಮೆಂಟ್ ಸಮೇತ ಹೇಳಿದ್ದೀನಿ ಅಲ್ಲ. ಸೊ ಅದೇ ರೀತಿ ಮಾಡ್ಕೊಳ್ಳಿ. ನಾನು ಮಾಡಿರೋದು 3/4 kg ಕೈಮಾಗೆ. ಸೊ ನೀವು ನಿಮ್ಮನೆ ಎಷ್ಟೆಷ್ಟು ಮಾಡ್ತೀರಲ್ಲ, ಸೊ ಹೆಚ್ಚು ಕಮ್ಮಿ ಮಾಡಿಕೊಂಡು ಮಾಡ್ಕೊಳ್ಳಿ. ಹೇಗೆ ಬರುತ್ತೆ ಅಂತ ನನಗೆ ಹೇಳಿ ಆಯಿತಾ. ಇದರಿಂದ ಬರೀ ಕೈಮಾ ಇದಲ್ಲ, ಇದೇ ಮಸಾಲ ಕೈಮಾ ಮಾಡಿಕೊಂಡು ವಡೆ ಸಹ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ರೀತಿ ವಡೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಂಜೆ ಇಲ್ಲ ಗೈಸ್, ಸಂಜೆ ಮಾಡಲ್ಲ. ನೆಕ್ಸ್ಟ್ ಏನೇನಿದ್ರು ಟ್ಯೂಸ್ಡೇ. ಸೊ ಅದೇ ಕೈಮಾ, ಐ ಮೀನ್ ಮಸಾಲ ಎಲ್ಲ ಇತ್ತಲ್ಲ, ಸೇಮ್ ಕೈಮಾ, ಜಸ್ಟ್ ವಡೆ ಮಾಡೋದಷ್ಟೇ. ಸೊ ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಆಯಿತಾ. ಸೊ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.